देवता प्रीत्यर्थ हवने विनियोगः ओम पलाशुक्ताशुक्तार्थघोरं तं केतुमणमामि स्वाहा स्वाहा देवताय नमः तंकाशं तारकरस्तकं घोरं तं केतुमणमामि हम नमो नमः स्वाहा स्वाहा अग्निलोकपालकाय नमः दक्षिण दिक्पालकाधिपति यमधर्माय नमः स्वाहा यमधर्मलोकपालकाय नमः निरुदिक्पालकाधिपति निरुते नमो नमः स्वाहा निरुदलोकपालकाय नमः अपोपस्पृश्यालकाय नमः ईशान दिक्पालकाधिपति ईश्वराय नमो नमः स्वाहा ईशानलोकपालकाय नमः दुर्गादि सतदेवता प्रीत्यर्थे अभयंकरेन्द्राय नमः मृत्युंजय स्वाहा मृत्युंजय नमः वासुदेव स्वाहा ಹೋಗಿ ಹೊರಗಡೆ ಹೋಗಿ तत्पुरुषाय विद्महे महादेवाय धीमहि तन्नो रुद्रः प्रचोदयात् सर्वकार्यं सर्वं सर्वशक्तिं सर्वनग्रह्मावाभ्याम् ओम नमः सिद्ध्यं पूर्णसिद्ध्यं सर्वसिद्ध्यं सर्वशक्ति भक्तिरोधनसंभवं नमामि सोमं शम्भोर्गुणगोविन्दं स्वाहा चन्द्रदेवताय नमः चन्द्रग्रह हवनवरप्रसाद प्रसिद्धिरस्तो अंगारकदेवता प्रीत्यर्थे मंगलग्रहदेवता प्रीत्यर्थे हवने विनियोगः ओम धरणी गर्भसम्भूतं विद्युत्कान्तिप्रभं कुमारं सत्यहस्तं च मङ्गलप्रणमामि Hey China. ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ಮೃತ್ಯುಂಜಯ ಹೋಮ ನಡೀತದೆ. ಬರಂತ ಭಕ್ತಾದಿಗಳು ಏನಕ್ಕಪ್ಪ ಅಂದರೆ ಬಿಳಿ ಸಾಸಿವೆ ಒಂದು ಕೆಂಪು ವಸ್ತ್ರದಲ್ಲಿ ಹಾಕಬಂದು ಮನೆಯಿಂದ ಬಾಗಿಲು ಇಳಿ ತಗೊಬಂದು ಹೋಮತ್ಕೊಂಡು ಹಾಕೋದ್ರಿಂದ ಅವ್ರ ಇಷ್ಟಾರ್ಥಗಳೆಲ್ಲ ಫಲಸಿದ್ಧಿ ಆಯ್ತದೆ. ಏನಕ್ಕೆ ಬಿಳಿ ಸಾಸಿವೆ ಏನಕ್ಕಪ್ಪ ಅಂದರೆ ಶಾಂತಿ ಸ್ವರೂಪ, ಗುರಿನ ಆಶೀರ್ವಾದ. ಕೆಂಪು ವಸ್ತ್ರ ಏನಂದ್ರೆ ಅದು ಶಕ್ತಿಪೀಠ, ಕೆಂಪು ಬಟ್ಟೆ ಅಂದರೆ ಶಕ್ತಿಪೀಠ ಇದ್ದಂಗೆ. ಅದರಿಂದ ನಮ್ಮಲ್ಲಿ ಏನೇ ಒಂದು ಮನೆಯೊಳಗೆ ಯಾವುದೇ ಒಂದು ಕೆಟ್ಟ ಶಕ್ತಿಗಳೇ ಆಗಿರ್ಬೋದು, ಮತ್ತೊಂದು ಹೋಮಚಾರಗಳೇ ಆಗಿರ್ಬೋದು, ಮನಸ್ಸಲ್ಲಿ ಏನು ಎಣದಿ ಸ್ಥಾನಕ್ಕೆ ಹೋಮ ಮೃತ್ಯುಂಜಯ ಹೋಮಕ್ಕೆ ತಂದಾಕ್ತಾರೆ, ಅವ್ರ ಪಾಪಗಳಿಗೆ ಪರಿಹಾರ ಆಯ್ತದೆ. ನಮ್ಮ ಹೆಸರು ತ್ಯಾಗರಾಜ್ ಅಂದ್ಬಿಟ್ಟು ಶಂಭಲಿಂಗೇಶ್ವರ ದೇವಸ್ಥಾನ ಅರ್ಚಕರು. ಈ ಶಂಭಲಿಂಗೇಶ್ವರ ಗ್ರಾಮದಲ್ಲಿರ್ತದೆ. ಸ್ವಾಮಿಯಲ್ಲಿ ನೆಲೆಗೊಳ್ಬೇಕಂತ ನಮ್ಮ ಸಪ್ನ ರೂಪದಲ್ಲಿ ಗೋಚರಿಸ್ತಾ ಇರ್ತಾರೆ. ಆವಾಗ ಒಂದು ಪುಟ್ಟ ಗುಡ್ಸಲು ಹಾಕಿ ಈ ಸನ್ನಿಧಿಯಲ್ಲಿ ಸ್ವಾಮಿ ನೆಲೆಗೊಳ್ತಾರೆ. ನೆಲೆಗೊಂಡು ಒಂದು 1.5 ತಿಂಗಳಿಗೆ
ಸ್ವಾಮಿ ಬಸವಪ್ಪನವರು ಶಿವನ ವರಪುತ್ರದಲ್ಲಿ ವರ ಸ್ಥಾನದಲ್ಲಿ ಸ್ವಾಮಿ ನಂದಿ ಒಲ್ದು ಬಂದಿರ್ತಾರೆ. ಆ ನಂದಿ ಒಲ್ದು ಬಂದ ಮೇಲೆ ಸ್ವಾಮಿ ಒಂದೊಂದಾಗಿ ಹಂತವಾಗಿ ಸ್ವಾಮಿ ಸನ್ನಿಧಿಯಲ್ಲಿ ನೆಲೆಗೊಂಡು ಬಂದಂಥ ಭಕ್ತರಿಗೆಲ್ಲ ಕಷ್ಟಗಳಲ್ಲಿ ಒಡೆದು ಅವ್ರ ಇಷ್ಟಾರ್ಥಗಳು ಏನೇ ಮನಸ್ಸಲ್ಲಿ ನೆನ್ಕೊಂಡ್ರು ಇಷ್ಟಾರ್ಥಗಳೆಲ್ಲ ಫಲಸಿದ್ಧಿ. ಈ ಶಂಭುಲಿಂಗೇಶ್ವರ ಪುಣ್ಯಕ್ಷೇತ್ರ ಬಸವಪ್ಪನ ಸ್ಥಾನದಲ್ಲಿ ಎಲ್ಲ ಕಷ್ಟ ಅಂದವರಿಗೆಲ್ಲ ಕಷ್ಟಗಳು ಹೊಡೆದು ಹೆಸರು ಮಾಡೈತೆ ಬಸವಪ್ಪ. ಏನಪ್ಪ ಅಂದರೆ ಇವತ್ತಿನ ವಿಶೇಷ ಅಂತ ಅಂದರೆ ಈ ಶಂಭುಲಿಂಗೇಶ್ವರ ಸ್ಥಾನದಲ್ಲಿ ಮೃತ್ಯುಂಜಯ ಅಂತ ಅಂದರೆ ಯಾವುದೇ ಒಂದು ಲೋಪ ದೋಷ ದೃಷ್ಟಿ ದುರ್ಬಲ ಯಾವುದೇ ಒಂದು ದುಷ್ಟಶಕ್ತಿಗಳೇ ಆಗಿರ್ಬೋದು, ಸತಿಬಿದಿ ಬಾಲಿ ಏನೇ ಒಂದು ಉದಾತುಂಡಗಳಾಗಿರ್ಬೋದು, ಮತ್ತೊಂದು ನಮಗೆ ಆಗದೋದ್ರೆ ಏನೇ ಒಂದು ಹೋಮಾಚಾರಗಳು ಮಾಡಿರ್ಬೋದು, ಅದೆಲ್ಲ ಪಾಪ ನಿವಾರಣೆ ಆಗಿ ಎಲ್ಲ ಬರೋಂಥ ಭಕ್ತರಿಗೆ ಎಲ್ಲ ಐಸಾರ ಕೊಟ್ಟು ಈ ಶಂಭುಲಿಂಗೇಶ್ವರ ಮುಂದಕ್ಕೆ ಅವ್ರ ಕೋರಿಕೆಗಳನ್ನು ನೆರವೇರಿಸಿ ಮುಂದಕ್ಕೆ ದಿನ ಅಭಿವೃದ್ಧಿ ಆಗಂಗೆ ಒಂದು ಸ್ವಾಮಿ ಸನ್ನಿಧಿಯಲ್ಲಿ ಎಲ್ಲ ಬಂದಂಥ ಭಕ್ತರಿಗೆ ಅವ್ರ ಇಷ್ಟಾರ್ಥಗಳೆಲ್ಲ ಕಷ್ಟ ಹೊಡೆದು ಮುಂದಕ್ಕೆ ಎಲ್ಲ ರೀತಿ ಒಂದು ಶ್ರೇಯಸ್ಸಾಗಲಿ ಅಂದ್ಬಿಟ್ಟು ಇವತ್ತು ಮೃತ್ಯುಂಜಯ ಹೋಮ ಆಗಿದೆ. ನಮ್ಮ ನಡೆದಿರುವಂಥ ಘಟನೆ, ನಮ್ಮ ಮನೆಯಲ್ಲಿ ಒಂದು ಚಿನ್ನದ ಒಡವೆ ಕಳ್ತನ ಆಗಿತ್ತು ಸರ್. ಆ ಒಡವೆ ಸುಮಾರು 1-2 ತಿಂಗಳಿಂದ ನಾಪತ್ತೆ ಆಗಿತ್ತು. ನಾನು ಸಂದೇಹ ಪಟ್ಟಿದ್ದೆ ಬೇರೆಯವ್ರ ಮೇಲೆ. ಇಲ್ಲಿ ಬಂದು ಕೇಳಿದೆ ಸರ್, ಒಡವೆ ಹೋಗಿದೆ ನಮ್ಮದು ಅನ್ನುವಾಗ, ಇಲ್ಲ ಒಡವೆ ಮನೆಯಲ್ಲಿದೆ, ಹೊರಗಡೆ ಹೋಗಿಲ್ಲ, ಅದು ಆದಷ್ಟು ನೀವು ಹುಡುಕಿ ಅಂತಂದ್ರು ಸರ್. ನಾನು ಎಲ್ಲ ಕಡೆ ಶೋಧನೆ ಮಾಡಿದೆ, ಒಡವೆನ ಕಾಣಲಿಲ್ಲ. ಮತ್ತೆ ಬಂದು ಕೇಳಿದಾಗ ಅಲ್ಲೇ ಇದೆ ಅಂದರು. ಇನ್ನೊಂದು ಸತಿ ಪ್ರಯತ್ನ ಮಾಡೋಣ ಅಂತ ಹುಡುಕ್ತೆ. ಅವಾಗ ಒಂದು ಡಬ್ಬಿಲಿ ಇಟ್ಟಿದ್ದೆ ಸರ್ 2 ವಾಲೆ. ಆಮೇಲೆ ನನಗೆ ಆ ವಾಲೆ ಸಿಕ್ಕಿದೆ. ಆಮೇಲೆ ದೇವ್ರ ನಮಸ್ಕಾರ ಮಾಡಿ ಯಥಾನ್ ಶಕ್ತಿ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಅಂಜನಾದಲ್ಲಿ ನೋಡಿದ್ದು ಅವರೇ ಹೇಳಿದ್ರು. ಅವರೇ ಹೇಳಿದ್ದು ನನ್ನ ಸ್ವಂತ ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಅವರೇ ಹೇಳಿದ್ರು, ನೀವು ಎಲ್ಲೂ ಹೋಗಿಲ್ಲ, ನಿಮ್ಮ ಮನೇಲೇ ಇದೆ, ಕಳೆದೋಗಿಲ್ಲ, ಅದು ಹೊರಗಡೆನೂ ಹೋಗಿಲ್ಲ, ನಿಮ್ಮ ಮನೇಲೇ ಕೂತಿದೆ ಅಂದರು. ನಾನು ಗ್ಯಾರಂಟಿ ಮಾಡಿಬಿಟ್ಟಿದ್ದೆ 2 ಲಕ್ಷ ರೂಪಾಯಿ ನೋಡಿದೆ. ನಾನು ಗ್ಯಾರಂಟಿ ಆಗೋಗಿತ್ತು, ಇಲ್ಲ ಮನೇಲಿಲ್ಲ ಅಂತ. ಇವ್ರು ಹೇಳಿದ ಮೇಲೆ ನಾನು ನೆಮ್ಮದಿ ಇರಲಿಲ್ಲ ಸರ್. ಆವಾಗಲೂ ಸಿಕ್ಕಿದ ಮೇಲೆ ಅಯ್ಯೋ ಎಷ್ಟು ನಾವು ಹತ್ತಿರ ಇಟ್ಕೊಂಡು ಎಂಥ ಒಂದು ಒಳ್ಳೆಯ ಇದನ್ನು ಸರ್ ಬಿಟ್ಬಿಟ್ಟಿದ್ವಲ್ಲ ಅಂತ. ಆಮೇಲೆ ನಾನು ಇದು ಮಾಡಿದೆ. ಆಡಿಯಿಂದ 2-3 ಬಾರಿ ಬಂದಿದ್ದೆ. ಈ ದೇವಸ್ಥಾನ ವಿಶೇಷ ಏನಾದ್ರು ಹಣ ಆಗಲಿ ಏನಾರು ಏನು ಕೇಳ್ತಾ ಇಲ್ಲ ಸರ್. ಅವರು ಭಕ್ತಾದಿಗಳಿಗೆ ಅವ್ರು ಕೊಟ್ಟಿದ್ದನ್ನು ಇಸ್ಕೊತಾರೆ, ಬಟ್ ಅವರಿಂದ ಬಲವಂತವಾಗಿ ಯಾವುದೂ ನಡೀತಾ ಇಲ್ಲ ಸರ್. ಅವ್ರು ಏನು ಕೊಡ್ತಾರೆ ಭಕ್ತಾದಿಗಳು ಇಸ್ಕೋಬೋದೇನೋ, ಬಟ್ ಕೇಳಲ್ಲ ಅವರು. ಎಷ್ಟು ಹಾಕಿದ್ಯಾ, ಎಷ್ಟು ಕೊಡು, ಅವೆಲ್ಲ ಯಾವುದೋ ಸರ್. ನಿಮಗೆ ಹೊಡಿವೆ ಸಿಕ್ಕ ಮೇಲೆ ಈ ಸನ್ನಿಧಿಗೆ ಏನು ಮಾಡಿದ್ದೀರ ಸರ್ ನೀವು? ಈ ದೇವಸ್ಥಾನ ಸಂಘ ಕಾಣಿಕೆ ಹಾಕಿದ್ದೀನಿ, ಸಂಘ ಕಾಣಿಕೆ, ಗೋಲ್ಕಕ್ಕೆ ಕಾಣಿಕೆ ಹಾಕಿದ್ದೀನಿ, ಪ್ರಧಾನ ಶಕ್ತಿ ಕಾಣಿಕೆ ಕೊಟ್ಟಿದ್ದೀನಿ ದೇವರಿಗೆ, ಬಟ್ ಅದು ಮಾಡಿ. ನಿಮ್ಮ ಹೆಸರು ಸರ್? ಶಂಕರ್ ಶ್ರೀರಂಪಟ್ಟ. ಹಾಂ, ಓಕೆ, ಥ್ಯಾಂಕ್ ಯು. ನಾವು ವಿಜಯನಗರ ಮೈಸೂರಿಂದ ಬಂದಿದ್ದೀವಿ ಸರ್. ಏನಂತ ಹೇಳಿದ್ರೆ ಇಲ್ಲಿಗೆ ಬಂದಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ. ನನಗೆ ನನ್ನ ಮಕ್ಕಳಿಗೆ ಇವಾಗ 15 ದಿನದಲ್ಲಿ ತುಂಬಾ ಹುಷಾರಾಗಿಲ್ಲ. ಐಸಿಯು ಡಾಕ್ಟ್ರು ಏನು ಸ್ವಲ್ಪ ಜೋರಾಗಿ ಭರವಸೆ ಏನು ಕೊಟ್ಟಿರಲಿಲ್ಲ. ಅಂಥದ್ರಲ್ಲಿ ನನ್ನ ಗಂಡ, ನಮ್ಮ ಅಕ್ಕ ತೋರಿಸಿದ್ದೆ ಚೀಲ. ಇಲ್ಲಿಗೆ ಬಂದು ನನ್ನ ಗಂಡ, ನಮ್ಮ ಇಲ್ಲಿಗೆ ಬಂದು ಇವರು ಒಮ್ಮೆ ಆದಮೇಲೆ ಅವಳು ಚೆನ್ನಾಗಿ ಅವಳೇ ಮಾತಾಡ್ತಾಳೆ ಅದಕ್ಕೆ ತಕ್ಕನಂಗೆ ಆಗಿದೆ. ಅದೇ ಶಕ್ತಿಗೆ ಐಚೂರು ಮೇಲೆ ಇದ್ರ ಅಂತ ಹೇಳ್ತಾರಲ್ಲ, ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು ನಿಮಗೆ? 5 ದಿನ ಐಸಿನಲ್ಲಿ 5 ದಿನ. 2 ದಿನ ಆದಮೇಲೆ ಇಲ್ಲಿಗೆ ಬಂದು ಅವಳು ನೆಕ್ಸ್ಟ್ ದಿನನೇ ಮಾತಾಡಿದ್ಲು. ಎಷ್ಟು ದಿನ ದಿನನೇ ಮಾತಾಡಿದ್ಲು. ಡಾಕ್ಟ್ರು ಏನಾರು ಹೇಳಿದ್ರ ಈ ಥರ ಏನಾದ್ರು ಇದಾಯ್ತು ಅಂತ ಹೇಳಿದ್ರೆ ಏನಾದ್ರು ಡಾಕ್ಟ್ರು ಹೇಳಿದ್ರು, ಆದರೆ ತೀರಾ ಇದಾಗ್ತಾ ಇದೆ, ಬೇರೆ ಐಸಿಯು ಶಿಫ್ಟ್ ಮಾಡ್ತೀವಿ ಅಂತ. ನಮ್ಮ ಮಾವ ಮನೆಯವರು ಬಂದು ಇಲ್ಲಿಗೆ ಬಂದು ಅದಕ್ಕೆ ಈ ನಿಂಬೆಹಣ್ಣು ಇದು ತಗೊಂಡು ಅವಳೇ ಎತ್ತೋಳ್ತಾಳೆ, ಅವಳೇ ಮಾತಾಡ್ತಾಳೆ ಅಂದಾಗ ಶನಿವಾರ ಸೇರಿಸಿದ್ದು ಅವಳು. ಶನಿವಾರ ಭಾನುವಾರ ಮಾತಾಡಲಿಲ್ಲ, ಸೋಮವಾರ ಅವಳೇ ಮಾತಾಡ್ತಾಳೆ. ಮಗ ಇಬ್ಬರೂ ಆಗ್ತಿದ್ರು. ಓಕೆ, ನೀವು ಒಳ್ಳೇದಾದ್ಮೇಲೆ ನೀವು ಏನು ಕೋರಿಕೆ ನಡೆಸ್ತಾ ಇದ್ದೀರಾ? ಇಲ್ಲಿಗೆ ನಮ್ಮ ಮನೆಯವರು ಇಲ್ಲಿಗೆ ರೋಡ್ ಮಾಡ್ತೀನಿ. ಇವತ್ತು ಅದಕ್ಕೆ ಗುದ್ದಿ ಪೂಜೆ ಮಾಡಿದ್ದು. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಿ ಗುದ್ದಿ ಪೂಜೆ ಮಾಡ್ತೀವಿ. ಮನೆ ಒಳ್ಳೇದಾಗಿದೆ, ಅಷ್ಟೇ ಶಕ್ತಿ ಇದೆ. ಅವರು ಬುದ್ಧಪ್ಪ ಅವರು ಏನನ್ನೂ ಇದು ಮಾಡಲ್ಲ. ಕೈಲಿ ಏನಾಗುತ್ತೆ, ಒಂದು ಎಣ್ಣೆ ತಂದು ಹಾಕಿ ಅಷ್ಟೇ ಸಾಕು ಭಗವಂತ. ಅದೇ ರೀತಿ ನನ್ನ ಮಕ್ಕಳನ್ನು ಸರಿ ಮ್ಯಾಮ್, ಥ್ಯಾಂಕ್ ಯು. ಹೆಸರು ಮಂಜುನಾಥ್ ಅಂತ. ನಮಸ್ಕಾರ. ನನ್ನ ಮಕ್ಕಳು ತುಂಬ ಕ್ರಿಟಿಕಲ್ ಇತ್ತು. ಆದಿತ್ಯ ಹಾಸ್ಪಿಟಲಲ್ಲಿ ಏನು ಮಾಡಿದ್ರು, ನನ್ನ ತುಂಬ 80% ಕಷ್ಟ ಅಂತ ಹೇಳಿದ್ರು. ನಾವು ಗುಡ್ಡಪ್ಪ ಅವ್ರನ್ನ ಬಂದು ನೋಡಿದ್ರು, ದೇವರ ದರ್ಶನ ಮಾಡಿ ಅವ್ರು ಹೇಳಿದ್ರು ಇನ್ನೊಂದು 2 ದಿವಸದಲ್ಲಿ ಗುಣಮುಖ ಆಗುತ್ತೆ ಅಂತ. ಅದೇ ರೀತಿ ಆಯಿತು. ಅದಕ್ಕೆ ನನಗೆ ತುಂಬ ಸಂತೋಷ ಆಗಿ ನಾನು ರಸ್ತೆಗೆ ಗುದ್ಲಿ ಪೂಜೆ ಇವತ್ತು ಪೂಜೆ ಮಾಡ್ತೀನಿ. ಸರ್, ರಸ್ತೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ? ಸರ್, ಒಂದು 15 ದಿವಸ 15 ದಿವಸದಲ್ಲಿ ಒಳ್ಳೇದಾಗಕ್ಕೆ ನೀವು ಗುದ್ಲಿ ಪೂಜೆ ಇಚ್ಛೆಯಿಂದ, ಭಗವಂತನ ಇಚ್ಛೆಯಿಂದ. ಹಾಂ, ಸರಿ. ಅಲ್ಲಿ ಜನಗಳು ಬರ್ತಾರಲ್ಲ, ದಾರಿಯಲ್ಲಿ ಬದಿಯೆಲ್ಲ ಇದೆ. ನಮಗೆ ಅದ್ರ ಬಗ್ಗೆ ನೋಡ್ಬಿಟ್ಟು
ನಮಗೂ ಒಂದು 4 ಜನಕ್ಕೆ ಉಪಯೋಗ ಆಗಿದೆ ಅಂತ ನಾವು ಒಂದು ಒಳ್ಳೆಯ ಕಾರ್ಯ ಮಾಡೋಣ, 4 ಜನ ಬದಿಯಲ್ಲಿ ತುಳ್ಕೊಂಡು ಹೋಗೋದು ಬೇಡ ಅಂತ ನಾವು ಏನೋ ದೇವ್ರ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಹುಷಾರಿತ್ತಿಲ್ವ ಪುಟ? ಹುಷಾರಿತ್ತಿಲ್ಲ ಇಬ್ರಿಗೂ? ಹ್ಞೂ. ಬನ್ನಿ ಬನ್ನ ಬರ ಕುತ್ಕೊಳ್ಳಿ ಜಾಗದಲ್ಲಿ. ಕೇಳ್ಕೊಬ ಬಾಯ್ ಬಿಟ್ಟಿ ಅಕ್ಕ, ತಲೆ ಕೊಟ್ಟ ಬಾಯ್ ಬಿಟ್ಟು ಕೇಳ್ಬೇಕು, ಒಳ್ಳೇದು ಮಾಡಪ್ಪ ಅಂತ. ಬನ್ನಿ ನೀವು ಕೈ ಮಡಿಕ ಕೂತ್ಕೊಳ್ಳಿ, ಹಿಂದೆ ಮಡಿಕೊಳ್ಳಿ, ಸರಿ ಕೊಡ. ನೀವು ಕೇಳಿ ಸರಿಯಾಗಿ ಕೊಡಪ್ಪ ಅಂತ. ಕೊಡಪ್ಪ ಆಯ್ತು. ಸರಿ ತಿರ್ಗಾ ಮುಟ್ಟ. ಕೇಳ್ಕೊಳ್ಳಿ ಬಂದಿರೋರು ಕೆಳಗಡೆ. ಟೈಮ್ ಐತೆ, ನಡೆಯಪ್ಪ. ಮಕ್ಳು ಹಸ್ಕೊಂಡವ್ರೆಲ್ಲ ನಡೆಯ, ನಡೆಯಪ್ಪ. ನೋಡ್ದಲ್ಲ ನಡೆಯಪ್ಪ. ಕಾಲು ಇಟ್ಕೊಂಡು ಮನೆ ಬೇಕಾಗ್ತು, ಮಧ್ಯದಲ್ಲಿ ಬಪ್ಪ ಆಯ್ತು. ಬುದ್ಧಿರ ಕೇಳಿ ಮಾತೆ ಬತ್ತಲ್ವಲ್ಲ, ಬಸಪ್ಪ ಬಸ್ಸಲ್ಲಿ ನಿಂತವನೇ ಒಳ್ಳೇದು ಮಾಡಪ್ಪ ಅಂತ ಮಾತೆ. ಅದಕ್ಕೆ ಕೇಳ್ಕೋಬೇಕು, ಒಳ್ಳೇದು ಮಾಡಪ್ಪ ಅಂತ, ಆಳಿಗೆ ಕೊಡಪ್ಪ ಅಂತ ಸ್ವಾಮಿ ನಿಂತವನೇ. ಈಗ ಎಳಿತಾರು ಬತ್ತಲ್ಲ ಅಂದ್ರೆ ನೀವು ಕೇಳ್ಕೋಬೇಕು. ಅವೆಲ್ಲ ನಾವೇ ಹೇಳಕ್ಕೈತದ? ಸುಮ್ಮನೆ ಕೊಡಿ ಇವಾಗ. ಮನೆ ಕೊಡಿ, ಕಾಲು ಇಟ್ಕೊಂಡು ಕಾಲು ಏನೋ ಆಯ್ತಿಲ್ಲ. ಬಪ್ಪ ನಡೆಯಪ್ಪ ಆಯ್ತು. ಸುಮ್ಮನೆ ಕೊಡಿ. ಸುಮ್ಮನೆ ಕೊಡಿ. ಬಪ್ಪ ಹೊಡ್ಕೊಂಡಿ ಬಪ್ಪ. ಬಪ್ಪ ಹೇಳ್ಬೇಕು. ಸಂತೋಷದಲ್ಲಿ ಪಾತ್ ಹೋಗಿ ತಾಪ ಅಂದ್ಬಿಟ್ಟು ನಾವು ಮಾತಾಡೋದಲ್ಲ. ತಾಪ ಸಂತೋಷ ತಾಪ. ಆಯ್ತು. ಮಾಡಿ ನೀಟಾಗಿ ಹಾಲು ಬಡಿ, ಫ್ರೆಶ್ ಹಾಲು ಬಡಿ 2.
ಏನಿದೆ ಬಿಡ್ರಪ್ಪ ನೋಡ್ತಲ್ಲೇನೆ. ಹಾಕ್ಬಿಡಿ ಹಾಲನ್ನ ಹಾಕ್ಬಿಡಿ.